ಜನ ತಗೊಳದ್ನೇ ಏನು ದೊಡ್ಡ ಪ್ರಚಾರ ಮಾಡ್ಕೊಂಡು ತೋರಿಸ್ತಾವ್ರಲ್ಲ, ಅಲ್ಲಿ 580 ಎಕರೆನೋ ಏನೋ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ನೋಟಿಫಿಕೇಶನ್ ಇಶ್ಯೂ ಮಾಡೋರಲ್ಲ, ಬರೀ ನೆನ್ನೆ 7 ಜನಕ್ಕೆ ಯಾಕೆ ಕೊಟ್ರು ಚೆಕ್ನ? ಅದು ಶಾಸಕನ ಕಳಿಸಿ ಎಲ್ಲಾದ್ರೂ ಚೆಕ್ ಕೊಡೋದು ಉಂಟಾ? ಈ ತರ ಯಾವ್ದಾದ್ರು ಈ ತರ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಭೂಸ್ವಾಧೀನ ಆದಾಗ ಶಾಸಕರುಗಳ ಅಧ್ಯಕ್ಷತೆಯಲ್ಲಿ ಅದೆಂತದೋ ದೊಡ್ಡ ಇದಿಟ್ಕೊಂಡು ಕೊಟ್ಟಿರೋದು. ಇವತ್ತು ಫೋಟೋ ನೋಡಿದೆ, ಶಾಸಕರುಗಳು ಚೆಕ್ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಹೊಸದಾಗಿ ಏನ್ ಶುರು ಮಾಡಿದ್ದೀರಿ? ಏನ್ ಶಾಸಕ ತಗೊಂಬಂದು ಮನೆಯಿಂದ ಕೊಡ್ತಾವ್ರ? ಸರ್ಕಾರದ ಅಧಿಕಾರಿಗಳು ಯಾವ ರೈತರುಗಳು ಭೂಮಿ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ, ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿನಲ್ಲೋ ಇಲ್ಲ ಭೂಸ್ವಾಧೀನದ ಒಂದು ಅಧಿಕಾರಿ ಏನಿರ್ತಾನೆ ಅವನ ಕಡೆಯಿಂದ ಇವೆಲ್ಲ ಆಗಬೇಕು. ಈಗ ಶಾಸಕರ ಕಳಿಸ್ಬಿಟ್ಟು 7 ಜನಕ್ಕೆ ಚೆಕ್ ಇಶ್ಯೂ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಲ್ಲಿರೋದು ಎಷ್ಟು ಜನ? ಅಂದ್ರೆ ಟೆಂಪ್ಟ್ ಮಾಡೋದು ಹೇಗೆ ಅನ್ನೋದಕ್ಕೆ 2 ಕೋಟಿ 30 ಲಕ್ಷ. ಈಗ 2 ಕೋಟಿ 30 ಲಕ್ಷ ನಾನು ರೈತರಿಗೆ ಹೇಳೋದು, ಯಾರು ತಗೊಂಡಿದ್ದೀನಿ ಚೆಕ್ನ, ಕಾಂಗ್ರೆಸ್ನವ್ರಿರ್ಲಿ ಯಾರೇ ಇರ್ಲಿ, ಆ 2 ಕೋಟಿ 30 ಲಕ್ಷ ಚೆಕ್ ತಗೊಂಡ್ರೆ ನಿಮಗೆ ದುಡ್ಡು ಖರ್ಚು ಮಾಡಿದ್ರೆ ಬ್ಯಾಂಕ್ ಅಲ್ಲಿ ಇಡ್ತಾರೆ ಅಂತ ಇಟ್ಕೊಳ್ಳಿ. ಆ 2 ಕೋಟಿ 30 ಲಕ್ಷನ 20 ವರ್ಷಕ್ಕೆ ಅವ್ರಿಗೆ ಎಷ್ಟು ದುಡ್ಡು ಸಿಗಬಹುದು? ಬಡ್ಡಿ ಬ್ಯಾಂಕ್ ಅಲ್ಲಿ ಇಟ್ಟರೆ ಸರ್, ಇದನ್ನ FD ಗಿಟ್ಟು 40 ಲಕ್ಷ 50 ಲಕ್ಷ ಸಿಗಬಹುದು. ಅದೇ ಲ್ಯಾಂಡ್ ಅನ್ನ ಹಾಗೆ ನೀವು ಇಟ್ಕೊಂಡ್ರೆ, ಈಗ 2 ಕೋಟಿ 20 ಲಕ್ಷ 50 ಲಕ್ಷ ಏನು ಕೊಡ್ತೀವಿ ಅಂತಾರೆ, ಅದು 20 ಕೋಟಿ ಆಗುತ್ತೆ ಆ ಲ್ಯಾಂಡಿನ ವ್ಯಾಲ್ಯೂ. ಹಾಗೆ ಇಟ್ಕೊಂಡ್ರೆ ನೀವು ಆ ಜಮೀನ. ಅದರಿಂದ ನಾನು ರೈತರ ಭಾವನೆಗಳೇನಿದೆ, ಪಾಪ ಇವರೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವರೆಲ್ಲ ಭಾಷಣ ಮಾಡವ್ರೆ, ಇವರೇ ಶಿವಕುಮಾರ್ ಅವರೇ ಮಾತಾಡವ್ರೆ. ಅವರ ಪಿತ್ರಾರ್ಜಿತ ಆಸ್ತಿಗಳು, ಅವರ ತಂದೆ ಮುತ್ತಾತಂದ್ರು ಭೂಮಿ ಹೊತ್ತು ಆ ಭೂಮಿಯ ಬಗ್ಗೆ ಇರ್ತಕ್ಕಂಥ ವ್ಯಾಮೋಹ, ಇವತ್ತು ಅಂತ ಕುಟುಂಬಗಳನ್ನ ಹೊರಗಾಕೋದು ಎಲ್ಲಾದ್ರೂ ಉಂಟಾ ಭಾಷಣ? ಈಗ ನೀವೇನಪ್ಪ ಮಾಡ್ತಾ ಇದೀರಿ? ನಿಮ್ನೆಲ್ಲ ಏನೇನು ಮಾತಾಡಿದಿರಿ, ಅದು ಈಗಲ್ಟನ್ ಒಂದ್ ಕಡೆ ಇರ್ಲಿ, ಈಗೇನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅವತ್ತೇನ್ ಹೇಳಿದಿರಿ ವಿಧಾನಸಭಾ ಕಲಾಪದಲ್ಲಿ? ಸ್ವಲ್ಪ ತರಿಸ್ಕೊಂಡು ನೋಡ್ಲಿ ಇವರೆಲ್ಲ. ಇವತ್ತು ಬಿಜೆಪಿ ಪಕ್ಷದಿಂದ ಯಾವ ಒಂದು ಏನಾಗಿದೆ ಅಂತಕ್ಕಂತ ಒಂದು ಮಾಹಿತಿ ಕೊಡಬೇಕು ಅಂತ 3 ಜನರ ಒಂದು ಸದಸ್ಯರ ತಂಡ ಏನ್ ಮಾಡಿದ್ದಾರೆ. CT ರವಿ ಅವರ ನಾಯಕತ್ವದಲ್ಲಿ ಅವ್ರಿಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಸಹ ದೆಹಲಿಗೆ ಹೋದಾಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಯಾವೊಂದು ಹಿನ್ನೆಲೆ ಒಳಗೆ ಇವೆಲ್ಲ ಡೆವಲಪ್ಮೆಂಟ್ ಇದೆ, ಇದು ಎಲ್ಲದರ ಮಾಹಿತಿಗಳನ್ನ ಅವರಿಗೆ ಕೊಡ್ತಕ್ಕಂಥದ್ದು ನಾನು ನಿರ್ಧಾರ ಮಾಡಿದ್ದೇನೆ. ನೆನ್ನೆ ಶಾಸಕರುಗಳು ಅಂತಿಮವಾದ ನಿರ್ಣಯ ನನಗೆ ಮಾಡತಕ್ಕಂತ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. 17 ದಿನ ಗುರಿ ಇರತಕ್ಕಂಥದ್ದು 2028 ಈ ರಾಜ್ಯದಲ್ಲಿ ನಿಜವಾದ ಜನಪರವಾದಂತ ಜನತೆಯ ನಿರೀಕ್ಷೆಗಳಿಗೆ ಕೆಲಸ ಮಾಡ್ತಕ್ಕಂಥ ಸರ್ಕಾರ ತರಬೇಕಂತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನನ್ನಲ್ಲಿ ಯಾವುದೇ ಆತಂಕ ಇಲ್ಲದೆ ಕೆಲಸ ಮಾಡ್ತಕ್ಕಂಥದ್ದು ನಾನು ಈಗಾಗಲೇ ಗುರಿ ಇಟ್ಟಿದ್ದೇನೆ. ಅದರಿಂದ ಮುಖ್ಯಮಂತ್ರಿ ಸ್ಥಾನ ಅವೆಲ್ಲ ಆಮೇಲೆ, ಮೊದಲು ಸರ್ಕಾರ ಇಲ್ಲಿ ಕೆಟ್ಟ ಸರ್ಕಾರ ಹೋಗಬೇಕು. ಯಾಕೆಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳ ಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ, ಯಾವುದೇ ಕಚೇರಿನಲ್ಲಿ 10 ರೂಪಾಯಿ ಯಾರಾದ್ರೂ ಲಂಚ ಕೇಳಿದ್ರು ಅದೇನೋ ಫೋನ್ಗಳು ಇಡ್ತಾರಂತೆ, ಇಮ್ಮಿಡಿಯೇಟ್ ಆಗಿ ಆ ಫೋನ್ಗೆ ಬರ್ಬೇಕಂತ ಮೆಸೇಜ್. ಅದು ಎಲ್ಲಿ ಫೋನ್ ಇಡ್ತಾರೋ ಗೊತ್ತಿಲ್ಲ. ಈ ಚುನಾವಣೆ ನಡೆಸಿದ್ರಲ್ಲ, ಈ ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು 10 ರೂಪಾಯಿ ಅಲ್ಲ, ಅದು ಬಹಳ ನಡೆದಿರಬಹುದು. ಅದು ಯಾರಿಗೆ ಕೊಡೋದು ಕಂಪ್ಲೇಂಟ್ ತನಿಖೆ ಮಾಡಿ ಅಂತ? ಒಂದು ಮಾನಸಿಕವಾಗಿ ದೃಢವಾಗಿ ನಿಲ್ತಕ್ಕಂಥದ್ದಕ್ಕೆ JDS ನಲ್ಲಿದ್ರೆ ನಮಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಏನಾದ್ರೂ ನಿಮ್ ಮನಸ್ಸಿನಲ್ಲಿದ್ರೆ ದಯವಿಟ್ಟು ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ. ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನಾನು ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದ್ರು. ಹೋಗೋದಿದ್ರೆ ಧೈರ್ಯವಾಗಿ ಹೋಗಿ, ಆದ್ರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನ ನೇರವಾಗಿ ಹೇಳಿದೆ. ಹೋಗಿ ಅಂತ ಹೇಳಿಲ್ಲ. ನಮ್ಮ ಪಕ್ಷದಲ್ಲಿ ನಿಮ್ಮ ಮುಂದಿನ ರಾಜಕೀಯದ ಬೆಳವಣಿಗೆಯಲ್ಲಿ ಭವಿಷ್ಯ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ರೆ ನಾನು ನೇರವಾಗಿ ಹೇಳಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿ ನಾನು ಸಂಪೂರ್ಣವಾಗಿ ಸಂತೋಷವಾಗಿ ಕಳಿಸ್ಕೊಡ್ಲಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿ. ಇವತ್ತು ಬಿಜೆಪಿ ಪಕ್ಷದಿಂದ ಯಾವ ಒಂದು ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೊಡಬೇಕು ಅಂತ 3 ಜನರ ಒಂದು ಸದಸ್ಯರ ತಂಡ ಏನ್ ಮಾಡಿದ್ದಾರೆ. CT ರವಿ ಅವರ ನಾಯಕತ್ವದಲ್ಲಿ ಅವ್ರಿಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಸಹ ದೆಹಲಿಗೆ ಹೋದಾಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ
ಯಾವೊಂದು ಹಿನ್ನೆಲೆ ಒಳಗೆ ಇವೆಲ್ಲ ಡೆವಲಪ್ಮೆಂಟ್ ಇದೆ, ಇದು ಎಲ್ಲದರ ಮಾಹಿತಿಗಳನ್ನ ಅವರಿಗೆ ಕೊಡ್ತಕ್ಕಂಥದ್ದು ನಾನು ನಿರ್ಧಾರ ಮಾಡಿದ್ದೇನೆ. ನೆನ್ನೆ ಶಾಸಕರುಗಳು ಅಂತಿಮವಾದ ನಿರ್ಣಯ ನನಗೆ ಮಾಡತಕ್ಕಂತ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. 17 ದಿನ ಗುರಿ ಇರತಕ್ಕಂಥದ್ದು 2028 ಈ ರಾಜ್ಯದಲ್ಲಿ ನಿಜವಾದ ಜನಪರವಾದಂತ ಜನತೆಯ ನಿರೀಕ್ಷೆಗಳಿಗೆ ಕೆಲಸ ಮಾಡ್ತಕ್ಕಂಥ ಸರ್ಕಾರ ತರಬೇಕಂತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನನ್ನಲ್ಲಿ ಯಾವುದೇ ಆತಂಕ ಇಲ್ಲದೆ ಕೆಲಸ ಮಾಡ್ತಕ್ಕಂಥದ್ದು ನಾನು ಈಗಾಗಲೇ ಗುರಿ ಇಟ್ಟಿದ್ದೇನೆ. ಅದರಿಂದ ಮುಖ್ಯಮಂತ್ರಿ ಸ್ಥಾನ ಅವೆಲ್ಲ ಆಮೇಲೆ, ಮೊದಲು ಸರ್ಕಾರ ಇಲ್ಲಿ ಕೆಟ್ಟ ಸರ್ಕಾರ ಹೋಗಬೇಕು. ಯಾಕೆಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳ ಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ, ಯಾವುದೇ ಕಚೇರಿನಲ್ಲಿ 10 ರೂಪಾಯಿ ಯಾರಾದ್ರೂ ಲಂಚ ಕೇಳಿದ್ರು ಅದೇನೋ ಫೋನ್ಗಳು ಇಡ್ತಾರಂತೆ, ಇಮ್ಮಿಡಿಯೇಟ್ ಆಗಿ ಆ ಫೋನ್ಗೆ ಬರ್ಬೇಕಂತ ಮೆಸೇಜ್. ಅದು ಎಲ್ಲಿ ಫೋನ್ ಇಡ್ತಾರೋ ಗೊತ್ತಿಲ್ಲ. ಈ ಚುನಾವಣೆ ನಡೆಸಿದ್ರಲ್ಲ, ಈ ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು 10 ರೂಪಾಯಿ ಅಲ್ಲ, ಅದು ಬಹಳ ನಡೆದಿರಬಹುದು. ಅದು ಯಾರಿಗೆ ಕೊಡೋದು ಕಂಪ್ಲೇಂಟ್ ತನಿಖೆ ಮಾಡಿ ಅಂತ?